ನಮಸ್ಕಾರ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂತ್ರ ಜಪದ ಮಹತ್ವವೇನು, ಮಂತ್ರ ಜಪದ ವಿಧಾನಗಳೇನು, ಜೊತೆಗೆ ಪ್ರಮುಖ ಮಂತ್ರಗಳು ಯಾವುದು, ಅವುಗಳನ್ನು ಹೇಗೆ ನಾವು ಪಠಣ ಮಾಡಬೇಕು ಅಂತ ಹೇಳಿ ತಿಳಿದುಕೊಳ್ಳೋಣ. ಇನ್ನು ಈ ಕುರಿತು ತಿಳಿಸಿಕೊಡಲು ಆಧ್ಯಾತ್ಮಿಕ ಚಿಂತಕರು ಮತ್ತು ವಂಶ ಪಾರಂಪರ್ಯ ಜ್ಯೋತಿಷಿಗಳು ಆಗಿರುವ ಪಂಡಿತ್ ನಾಗೇಶ್ ಗುರುಜಿಯವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ವಾಗೀಶಾದ್ಯಃ ಸುಮನಸಃ ಸರ್ವಸ್ತ್ರ ನಾಮಪಕ್ರಮೆ ಯಮ್ನತ ಕೃತಕೃತ್ಯೋ ಶಿಹುತಂ ನಮಾಮಿ ಗಜಾನನಂ. ಇನ್ನು ಗುರುಜಿ, ಮೊದಲನೇದಾಗಿ ಮಂತ್ರ ಜಪದ ಕುರಿತು ತಿಳಿಸಿಕೊಡೋದಾದ್ರೆ ಮಂತ್ರ ಜಪದ ಮಹತ್ವ ಏನು ಅಂತ. ಜ್ಯೋತಿಷ್ಯದ ಆಧಾರದ ಮೇರೆಗೆ ಹಿಂದೂ ಸಂಪ್ರದಾಯಗಳು, ಪುರಾಣಗಳು, ಇತಿಹಾಸಗಳು ಏನು ನಮಗೆ ಮಂತ್ರ ಸಿದ್ಧಿಗಳನ್ನು ಮಾಡಿಕೊಂಡ್ರೆ ಯಾವ ರೀತಿ ನಮಗೆ ಕೌಟುಂಬಿಕ ಜೀವನಕ್ಕಾಗಿರ್ಬೋದು, ನಮ್ಮ ಜ್ಞಾನಕ್ಕಾಗಿರ್ಬೋದು, ನಮ್ಮ ಆತ್ಮಕ್ಕಾಗಿರ್ಬೋದು, ನಮ್ಮ ದೇಹಕ್ಕಾಗಿರ್ಬೋದು, ಹೇಗೆ ಒಂದು ಹೊಲವು ಜೀವನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ವಿಧಾನ. ಈ ಮಂತ್ರಗಳು ಹೇಗೆ ನಮಗೆ ಕನೆಕ್ಟ್ ಆಗ್ತವೆ ಅಂತಂದರೆ, ನಮ್ಮ ಜೀವನಕ್ಕೆ ಆಗುವಂತಹ ಆಗುವಾಗಗಳನ್ನು ಪ್ರತಿಯೊಂದಕ್ಕೂ ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತವೆ. ಈ ಮಂತ್ರಗಳಿಂದ ನಮಗೆ ಹೇಗೆ ಸಕ್ಸಸ್ ಮಾಡ್ಕೋಬೇಕು ಅಂತಂದರೆ, ಮಂತ್ರ ಮಾಲೆಗಳಿಂದ ಜಪ ಮಾಲೆಯಿಂದನೂ ಕೂಡ ನಮಗೆ ಮುಕ್ತಿ ಅನ್ನುವಂಥದ್ದು ದೊರಕಿಸ್ಕೊಳ್ಳೋದಕ್ಕೆ ಒಂದು ಸುಲಭ ವಿಧಾನ. ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಒಂದು ತುಳಸಿ ಮಾಲೆಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತದೆ. ಶಿವನಿಗೆ ಸಂಬಂಧಿಸಿದಂತೆ ರುದ್ರಾಕ್ಷಿ ಮಾಲೆಯನ್ನು ಆಯ್ಕೆ ಮಾಡ್ಕೊಬೇಕಾಗುತ್ತದೆ. ಈ ಎರಡರಿಂದನೂ ಕೂಡ ಯಾವುದು ನಾವು ಸೂಕ್ತವಾಗಿರ್ತೇವೆ, ಯಾವುದರಿಂದ ನಾವು ಫಲಾಪೇಕ್ಷವನ್ನು ಬಯಸ್ತೇವೆ, ಯಾವ ದಿನದಲ್ಲಿ ಯಾವುದನ್ನು ಆಚರಣೆ ಮಾಡಬೇಕಾಗುತ್ತದೆ, ನಮ್ಮ ನೆಮ್ಮದಿ ಶಾಂತಿ ದಿನಗಳಿಗೋಸ್ಕರ ಮತ್ತು ನಮ್ಮ ದಿನದ ಕಾರ್ಪಣ್ಯಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಹೇಗೆ ಸಿದ್ಧಿ ಮಾಡ್ಕೋಬೇಕು ಅನ್ನೋದಕ್ಕೆ ಮೂಲ ಮಂತ್ರವಾಗಿ ಮೊದಲನೇದಾಗಿ ಓಂ ಮಂತ್ರವನ್ನು, ಪ್ರಣವ ಸ್ವರೂಪಿ ಓಂ ಮಂತ್ರವನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ. ಓಕೆ ಗುರುಜಿ, ಯಾವ್ಯಾವುದು ಪ್ರಮುಖ ಮಂತ್ರಗಳು ಅಂತ ಹೇಳಿ ಅದನ್ನು ನಾವು ನಂತರದಲ್ಲಿ ಮಾತನಾಡ್ತಾ ಹೋಗೋಣ. ಇನ್ನು ಮಂತ್ರ ಜಪ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸು ಏಕಾಗ್ರವಾಗಿ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಗುರುಜಿ? ಶುಚಿತ್ವ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಮಾತ್ರ ಅಲ್ಲ, ನಮ್ಮ ಆತ್ಮಕ್ಕೂ ಸಂಬಂಧಪಡುತ್ತದೆ. ಮತ್ತು ಇರುವಂತಹ ಎಲ್ಲಿ ಯಾವ ಸ್ಥಳದಲ್ಲಿ ನಾವು ಕೂತ್ಕೊಂಡು ಜಪ ಮಾಡಬೇಕು, ಪೂಜೆ ಮಾಡಬೇಕು, ಪೂಜಾ ವಿಧಾನಗಳನ್ನು ತಿಳ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಆ ಜಾಗದ ಪ್ರಾಮುಖ್ಯತೆಯನ್ನು ಕೂಡ ತುಂಬ ನಾವು ಗಂಭೀರವಾಗಿ ಪರಿಗಣನೆ ಮಾಡಬೇಕಾಗುತ್ತದೆ. ಹೀಗಾಗಿ ನಮ್ಮ ಮಂತ್ರ, ನಾವೇನು ಪೂಜೆ ಅನ್ನುವಂಥದ್ದು ಮಾಡ್ತೀವೋ, ಮಂತ್ರ ಮಾಡ್ತೀವೋ, ಮಂತ್ರ ಜಪ ಅನ್ನುವಂಥದ್ದು ಮಾಡ್ತೀವೋ, ನಮ್ಮ ಮಂತ್ರದ ಜಪ ಮಾಲೆಯಿಂದನೂ ಹಿಡಿದು ನಮ್ಮ ಸಂಪೂರ್ಣವಾಗಿ ಎಲ್ಲವೂ ಕೂಡ ನಮ್ಮ ಹಿಡಿತದಲ್ಲಿ ಇದ್ದಾಗ ನಾವು ಅಂದ್ಕೊಂಡಿದ್ದಂತಹ ಕಾರ್ಯವನ್ನು ಸಾಧನೆ ಮಾಡೋದಕ್ಕೆ ಒಂದು ಸುಲಭ ವಿಧಾನ. ಹೀಗಿರುವಾಗ ಮೊದಲನೇದಾಗಿ ಈ ಸೃಷ್ಟಿಕರ್ತ ಸೃಷ್ಟಿಯನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಪ್ರಣವ ಸ್ವರೂಪಿ ಓಂ ಮಂತ್ರವನ್ನು ಸೃಷ್ಟಿ ಮಾಡ್ತಾನೆ. ಈ ಓಂ ಮಂತ್ರದಿಂದ ಎಲ್ಲ ಮಂತ್ರಗಳಿಗೂ ಬುನಾದಿ, ಎಲ್ಲ ದೇವತೆಗಳಿಗೂ ಅಧಿಪತಿ ಆದಂತಹ ಈ ಓಂ ಮಂತ್ರವನ್ನು ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸಬೇಕಾಗುತ್ತದೆ ಮತ್ತು ಗೋಧೂಳಿ ಮುಹೂರ್ತದಲ್ಲಿ ಪಠಿಸಬೇಕಾಗುತ್ತದೆ. ಪ್ರತಿದಿನ ದಿನಕ್ಕೆ 21 ಸಾರಿ, 54 ಸಾರಿ, 108 ಸಾರಿ ವಿತ್ ಜಪಮಾಲೆಯನ್ನು ಓಂ ಮಂತ್ರವನ್ನು ಜಪಮಾಲೆಯಿಂದ 21 ಸಾರಿ, 54 ಸಾರಿ, 108 ಸಾರಿ ಜಪಿಸ್ಬೋದು. ತುಳಸಿ ಮಾಲೆಯಿಂದನೂ ಕೂಡ ಜಪಿಸ್ಬೋದು ಮತ್ತು ರುದ್ರಾಕ್ಷಿ ಮಾಲೆಯಿಂದನಾದರೂ ಕೂಡ ಜಪಿಸ್ಬೋದು. ಓಂ ಮಂತ್ರವನ್ನು ಪ್ರತಿದಿನ 6 ಗಂಟೆಯ ಒಳಗಡೆಯಾಗಿ ಜಪಿಸಿದಾಗ ನಮ್ಮ ಇಡೀ ದಿನ ಮನಸ್ಸು ಸಂತೋಷಕರವಾಗಿ ಉಲ್ಲಾಸದಿಂದ ಇರೋದಕ್ಕೆ ಒಂದು ಉಪಾಯ ಅಂತ ಅನ್ನುವಂಥದ್ದು ಹೇಳ್ಕೋಬಹುದು. ಓಕೆ ಗುರುಜಿ, ಇನ್ನು ಎಲ್ಲ ಮಂತ್ರಗಳ ಮೂಲ ಅಂತ ಹೇಳಿ ಓಂ ಮಂತ್ರವನ್ನು ನಾವು ಜಪಿಸ್ತೀವಿ. ಓಂ ಮಂತ್ರವನ್ನು ಯಾಕೆ ಜಪಿಸಬೇಕು, ಹೇಗೆ ಎಷ್ಟು ಬಾರಿ ಜಪಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಎರಡನೆಯದಾಗಿ ಗಾಯತ್ರಿ ಮಂತ್ರದ ಕುರಿತು ತಿಳಿಸಿಕೊಡೋದಾದರೆ. ಆದಿಶಕ್ತಿ ದೇವತೆಯ, ನಮ್ಮ ಎಲ್ಲ ದೇವತೆಗಳಿಗೂ ಆದಿಶಕ್ತಿ ದೇವತೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಒಂದು ಆತ್ಮಶಕ್ತಿ, ಒಂದು ಆತ್ಮ ವೃದ್ಧಿ,
ಒಂದು ನಮ್ಮಲ್ಲಿರುವಂತಹ ಒಂದು ದೇಹಕ್ಕೆ ಬೇಕಾಗಿರುವಂಥದ್ದು ಊಟ ಏನುವಂಥದ್ದು ನಾವು ಪ್ರಸಾದದ ರೂಪದಲ್ಲಿ ತಗೊಳ್ತೀವೋ ದೇಹವನ್ನು ದೃಢಪಡಿಸಿಕೊಳ್ಳುವುದಕ್ಕೋಸ್ಕರ, ಹಾಗೆ ನಮ್ಮ ಆತ್ಮವನ್ನು ಶುದ್ಧಿಪಡಿಸ್ಕೊಳ್ಳೋದಕ್ಕೆ ಮತ್ತು ನಮ್ಮ ಆತ್ಮವನ್ನು ದೃಢವಾಗಿ ಸಂಕಲ್ಪವನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡ್ತೀವಿ. ಈ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡಿದಾಗ ಓಂ ಭೂರ್ ಭುವತ್ಸ್ವಾಹ ತತ್ಸವಿತುರ್ಯ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಗಾಯತ್ರಿ ಮಂತ್ರದಿಂದ ನಮ್ಮಲ್ಲಿರುವ ಒಂದು ದಿವ್ಯ ಬೆಳಕು ಅನ್ನುವಂಥದ್ದು ಹೊರಡುತ್ತೆ, ಹೊಮ್ಮುತ್ತೆ ಮತ್ತು ದಕ್ಕಿಸ್ಕೋಬಹುದು. ಮತ್ತು ನಮ್ಮಲ್ಲಿರುವ ಅಂತಹ ಅಜ್ಞಾನವನ್ನು ಸಂಪೂರ್ಣವಾಗಿ ತೊಳೆದು ಹಾಕಿ ನಮಗೆ ಒಂದು ಉನ್ನತವಾದ ಶಿಕ್ಷಣ, ಒಂದು ಜ್ಞಾನ ಅನ್ನುವಂಥದ್ದು, ಮನೋಜ್ಞಾನ, ಮನೋಬುದ್ಧಿ ಅನ್ನುವಂಥದ್ದು ನಮಗೆ ಪ್ರತ್ಯೇಕವಾಗಿ ಲಭಿಸುತ್ತದೆ ಈ ಗಾಯತ್ರಿ ಮಂತ್ರ ಫಲದಿಂದ. ಮತ್ತು ಮುಂದನೆಯದಾಗಿ ಪ್ರತಿದಿನವೂ ಕೂಡ ನಾವು ಹೆದೊಳ್ದಾಗ, ಅಂದರೆ ನಮಗೆ ಇರುವಂತಹ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಕಳೆದು ಹೋಗಬೇಕು ಮತ್ತು ಆ ದಿನದಲ್ಲೇ ಬರಬೇಕಾದಂತಹ ಯಾವುದೇ ಹಣಕಾಸಿನಲ್ಲಿ ತಡೆ ಹಿಡಿದಂತಹ ಹಣಕಾಸಿಗೆ ಸಂಬಂಧಪಟ್ಟದ್ದು ಯಾವುದೇ ಆದ್ರೂ ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗಬೇಕು ಅಂತಂದರೆ ಕರಾಗ್ರೆ ವಸತಿರ್ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಅಂದ್ಬಿಟ್ಟು ಪ್ರತಿದಿನ ಎದ್ದ ತಕ್ಷಣ ನಾವು ಇನ್ನೂ ಉಸಿರಾಡ್ತಾ ಇದ್ದೀವಿ ಅಂತಂದರೆ ಜಗನ್ಮಾತೆಗೆ ನಮಸ್ಕರಿಸಿ, ಸೂರ್ಯನಿಗೆ ನಮಸ್ಕರಿಸುವಂತಹ ಮಂತ್ರ ಇದು. ಹೇಗೆ ಈ ಕುರಿತು ಮತ್ತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ತುಮಕೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಳಿಯನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಹೆಸರನ್ನ ತಿಳಿಸಿ, ಗುರೂಜಿ ಇದ್ದಾರೆ, ಮಾತನಾಡಿ. ಹಾ ಸರಿ ಮೇಡಮ್. ಹಲೋ, ನಮಸ್ಕಾರ, ಹೇಳಿ ಅಮ್ಮ. ನಾವು ಮಂಜುಳಾ ಅಂತ, ನಮ್ಮ ಅಳಿಯನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರ್ ಹೇಳಿ, ಅವ್ರ ಹೆಸರು ಮತ್ತು ವಯಸ್ಸು ಹೇಳಿ. ಅವರು ವಯಸ್ಸು ಒಂದು 37 ಇರ್ಬೋದು. ಹೆಸರು? ಪ್ರಕಾಶ್ ಅಂತ. ಏನು ಪ್ರಶ್ನೆ? ಏನು ಪ್ರಶ್ನೆ? ಅವರು ಒಂದು ಲ್ಯಾಂಡ್ರಿ ಓಪನ್ ಮಾಡಬೇಕು ಅಂತಿದ್ದಾರೆ. ಅದು ಆಗ್ತಾ ಇಲ್ಲ. ಏನ್ ಸಮಸ್ಯೆ ಅಂತ ಗೊತ್ತಿಲ್ಲ ಸರ್. ಅದಕ್ಕೆ ಆಗೋದಿಲ್ಲ ಅಮ್ಮ. ಅದು ನವಗ್ರಹಗಳ ಆಧಾರದ ಮೇಲೆಗೆ ಇವಾಗ ಏನು ಪ್ರಕಾಶ್ ಅಂತ ಹೇಳ್ತಾ ಇದ್ದೀರೋ, 37 ವಯಸ್ಸು. ಯಾಕಂತಂದರೆ ಅವ್ರಿಗೆ ಪರ್ಸ್ನಲಿ ಲಗ್ನ ದೋಷ ಅನ್ನುವಂಥದ್ದು ಬರ್ತೈತೆ. ಜನ್ಮ ಲಗ್ನ ದೋಷ ಮತ್ತು ರಾಶ್ಯಾಧಿಪತಿ ಶುಕ್ರಾಧಿಪತಿ ಅಂತಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಒಂದು ದುಡ್ಡು ವೆಚ್ಚ ಅನ್ನುವಂಥದ್ದು ಬರ್ತೈತೆ ಮತ್ತು ಸಪೋರ್ಟ್ ಅನ್ನುವಂಥದ್ದು ಯಾರೂ ಇಲ್ಲ. ಸದ್ಯಕ್ಕೆ ಇವಾಗ ಕೈ ಹಾಕಬೇಡಿ, ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಆಗ್ತೈತೆ. ನವಗ್ರಹಗಳ ದೋಷನೂ ಕೂಡ ಇದೆ ಮತ್ತು ಶುಕ್ರ ಅಧಿಪತಿ ನಷ್ಟನೂ ಇದೆ ಮತ್ತು ಜನ್ಮ ಲಗ್ನ ದೋಷ ಅನ್ನುವಂಥದ್ದು ಐತೆ. ಆದ ಕಾರಣದಿಂದ ಸದ್ಯಕ್ಕೆ ಇವಾಗ ಯಾವುದೂ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಇರುವಂತಹ ದೋಷ ಫಸ್ಟ್ ಪರಿಹಾರ ಮಾಡ್ಕೊಳ್ಳಿ. ಅರ್ಥವಾಯ್ತಾ? ಇರುವಂತಹ ದೋಷ ಫಸ್ಟ್ ಪರಿಹಾರ ಮಾಡ್ಕೊಳ್ಳಿ. ಏನು ದೋಷ ಅಂತಂದರೆ ಕುಜ ಭುಕ್ತಿ ಮತ್ತು ಚಂದ್ರ ದಶ ಅನ್ನುವಂಥದ್ದು ನಡೀತಾ ಐತೆ. ಚಂದ್ರ ದಶ ಕುಜ ಭುಕ್ತಿ ಅನ್ನುವಂಥದ್ದು. ಆದ ಕಾರಣದಿಂದ ಇವಾಗ ಸದ್ಯಕ್ಕೆ ಬೇಡ. 3 ರಿಂದ 4 ತಿಂಗಳು ಸಂಪೂರ್ಣವಾಗಿ ತಟಸ್ಥ ಆಗಲಿ. ಬೇರೆ ವ್ಯವಹಾರಗಳು, ಕುಟುಂಬಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನ ನೋಡ್ಕೊಳ್ಳೋದಕ್ಕೆ ಹೇಳಿ, ಎಲ್ಲ ಅನುಕೂಲ ಆಗುತ್ತೆ. ನಮಗೆ ಖುದ್ದಾಗ ಒಂದ್ಸಾರಿ 11-12 ಗಂಟೆ ನಂತರ ಫೋನ್ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಮ್ಮ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ತೆ ಗೋವಿಂದರಾಜು. ಮೇಡಮ್, ನಾವು ಗೋವಿಂದರಾಜ್ ಅಂತೇಳಿ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹೊಸೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ನಿಮ್ಮ ರಾಶಿಯನ್ನ ತಿಳಿಸಿ, ಗುರೂಜಿ ಇದ್ದಾರೆ, ಮಾತನಾಡಿ. ಕುಂಭರಾಶಿ ಶತಭಿಷ ನಕ್ಷತ್ರ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ತಮ್ಮ ಪ್ರಶ್ನೆ ಏನು? ಸರ್, ಅದು ಜ್ಞಾಪಕ ಶಕ್ತಿ ಇಲ್ಲ. ಏನೇ ಮಾಡಿರೋ ಕೂಡ ಒಂಥರ ಚಿಂತೆ ಜಾಸ್ತಿ. ಮನೆ ಕಡೆಗೆ ಎಲ್ಲ ಹುಡುಗರು ಸ್ವಲ್ಪ ಹುಡುಗರು ಕೇಳ್ಬೇಕಾಯ್ತು. ಶತಭಿಷ ನಕ್ಷತ್ರ ಕುಂಭ ರಾಶಿ, ಶನಿ ಅಧಿಪತಿ. ಗೊತ್ತಾಯ್ತಾ? ಶತಭಿಷ ನಕ್ಷತ್ರ ಕುಂಭ ರಾಶಿ, ಶನಿ ಅಧಿಪತಿ ಆಗ್ತೈತೆ. ಜೀನ್ಸ್ ಅಂತಂದ್ರೆ ಗೊತ್ತಾ? ಅಂತಂದ್ರೆ ತಾಯಿ ಗರ್ಭಗತದಿಂದ ಬಂದಿರುವಂತಹ ನಿಮಗೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಅದು. ಅರ್ಥ ಆಯ್ತಾ? ಇವಾಗ ನಿಮಗೆ ಮಧ್ಯದಲ್ಲಿ ಬಂದಿರೋದಂತಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಅಲ್ಲ, ನಿಮ್ಮ ಜ್ಞಾನದಿಂದ ಆಗಲಿ, ನಿಮ್ಮ ನಡೆ ನುಡಿಗಳಿಂದ ಆಗಲಿ, ಆಹಾರದಿಂದ ಆಗಲಿ ಬಂದಿರೋಂಥದ್ದಲ್ಲ ಅದು. ಅಂದರೆ ಪೂರ್ವ ಜನ್ಮದ ಕರ್ಮ ಫಲದಿಂದನೂ ಕೂಡ ನಿಮ್ಮ ತಾಯಿ ಗರ್ಭಗತದಿಂದನೇ ಬಂದಿರುವಂಥದ್ದು. ಸರಿನಾ?
ಇದಕ್ಕೆ ಸರ್. ಇದೇನು ಸಾಯಂಕಾಲದ ದಿನ ಪ್ರತಿದಿನ ಸಾಯಂಕಾಲದ ದಿನ ಗೋಧೂಳಿ ಮುಹೂರ್ತದಲ್ಲಿ ಸಾಧ್ಯವಾದಷ್ಟು ಕೂಡ ಒಂದು ಅರ್ಧ ಸ್ಪೂನು ಪ್ರತಿದಿನವೂ ಮಿಸ್ ಮಾಡ್ದಿರ 21 ದಿನಗಳ ಕಾಲ ವಿಭೂತಿ ಅನ್ನೋದು ಏನು ಬರುತ್ತೋ ಸಂಪೂರ್ಣವಾಗಿ ಶುದ್ಧವಾದ ವಿಭೂತಿನ ನೀರಲ್ಲಿ ಹಾಕ್ಕೊಂಡು ಕಲಸಿಬಿಟ್ಟು ಸಾಯಂಕಾಲ 6 ಗಂಟೆ ನಂತರ ಪ್ರತಿದಿನ 21 ದಿನ ನೀರನ್ನು ಕುಡೀರಿ, ವಿಭೂತಿ ನೀರನ್ನು ಕುಡೀರಿ. ಸಾಧ್ಯವಾದಷ್ಟು ನಿಮ್ಮ ಜ್ಞಾನ ಅನ್ನುವಂಥದ್ದು ವೃದ್ಧಿಸುತ್ತೆ, ಒಳ್ಳೆಯದಾಗುತ್ತದೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಇನ್ನು ಮಂತ್ರ ಜಪದ ಪ್ರಮುಖ ಯಾವುದು ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ನಾವು ಯಾಕೆ ಜಪಿಸಬೇಕು, ಎಷ್ಟು ಬಾರಿ ಜಪಿಸಬೇಕು, ಹಾಗೂ ಮಹಾಮೃತ್ಯುಂಜಯ ಮಂತ್ರ ಅಂದರೆ ಯಾವುದು? ಮಹಾಮೃತ್ಯುಂಜಯ ಮಂತ್ರ ಅಂದರೆ ಶಿವನಿಗೆ ಸಂಬಂಧಿಸಿದ್ದು. ಶಿವನ ಎಷ್ಟು ಸಂಪೂರ್ಣವಾಗಿ ಲಯಕಾರಕ ಶಿವ ಅಂತಂದರೆ ನಮ್ಮಲ್ಲಿರುವಂತಹ ಇಡೀ ಭೂಮಂಡಲದಲ್ಲಾಗಿರ್ಬೋದು, ನಮ್ಮಲ್ಲಾಗಿರ್ಬೋದು, ಇಡೀ 84 ಲಕ್ಷ ಜೀವರಾಶಿಗಳಿಗೂ ಸಂಬಂಧಿಸಿದಂತೆ ಮುಕ್ತಿ ಅನ್ನುವಂಥದ್ದು, ಸಂಪೂರ್ಣವಾಗಿ ಮುಕ್ತಿ ಅನ್ನುವಂಥದ್ದು ಕೊಡಬೇಕಾದ್ರೆ ಅಂತಂದರೆ ನಮ್ಮಲ್ಲಿರುವ ಪಾಪ ಕರ್ಮ ತುಂಬಿ ತುಳುಕಬೇಕಾದ್ರೆ ಒಂದು ಲಯಕಾರಕ ಅನ್ನುವಂಥದ್ದು ಸೃಷ್ಟಿಕರ್ತ ಅವಾಗ ಸ್ಟಾರ್ಟ್ ಮಾಡ್ತಾನೆ ನಮ್ಮಲ್ಲಿರುವ ಅವಗುಣಗಳನ್ನು ಪರಿಹಾರ ಮಾಡೋದಕ್ಕೆ ಮತ್ತು ಇನ್ನೊಂದು ಜನ್ಮ ಎತ್ಕೊಳ್ಳೋದಕ್ಕೆ ಒಂದು ಸಾಕ್ಷಾತ್ಕಾರವಾಗಿ ಮೃತ್ಯುಂಜಯ ಮಂತ್ರ ಅನ್ನುವಂಥದ್ದು ಬರ್ತೈತೆ. ಆ ಎಲ್ಲ ಸಮಸ್ಯೆಗಳನ್ನು ತಡೆ ಹಿಡಿಬೇಕು ಅಂತಂದರೆ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಪಂಚಮಿ ದಿನದಂದು ನಾವು ಪ್ರತಿದಿನವೂ ಕೂಡ ಆ ಪಂಚಮಿ ತಿಥಿ ದಿನದಂದು ನಾವು 108 ಸಾರಿ ಆದರೂ ಸರಿ, 1,00,000 ಸರಿ ಆದರೂ ಸರಿ, ಕನಿಷ್ಠ ಅಂತಂದ್ರೂ ಕೂಡ 27 ಸಾರಿ, ಅಂದರೆ 27 ನಕ್ಷತ್ರಗಳು ಯಾರು ಪಠಿಸಬೇಕು, ಯಾರು ಬೇಕಾದರೂ ಕೂಡ ಪಠಿಸ್ಬೋದು. ಅದಕ್ಕೆ ಯಾರೂ ಕೂಡ ವಯಸ್ಸು ಅನ್ನುವಂಥದ್ದು ಇಲ್ಲ. ಎಲ್ಲಿಗೆ ಯಾರಿಗೆ ಆದರೂ ಸರಿ, ಯಾವ ರೂಪದಲ್ಲಾದರೂ ಸರಿ ಒಂದು ಫಲಾಪೇಕ್ಷೆ ನಮಗೆ ತಕ್ಕಿಸ್ಕೋಬೇಕು, ಅನುಕೂಲ ಆಗಬೇಕು ಅಂತಂದರೆ ಈ ಪಂಚಾಕ್ಷರಿ ಮಂತ್ರವನ್ನು ಓಂ ನಮಃ ಶಿವಾಯ ಅನ್ನುವ ಮಂತ್ರವನ್ನು ನಾವು ಪಂಚಮಿ ತಿಥಿ ದಿನದಂದು ಸ್ಟಾರ್ಟ್ ಮಾಡಿದಾಗ ಆ ದಿನದಿಂದ ನಾವು ಸಂಪೂರ್ಣವಾಗಿ ಜೀವನದುದ್ದಕ್ಕೂ ಕೂಡ ನಮಗೆ ಮೋಕ್ಷ ದಕ್ಕುವುದಕ್ಕೆ ಒಂದು ಸುಲಭ ಮಾರ್ಗ. ಶಿವ ಒಂದು ಸರಿ ನಮಗೆ ಕನೆಕ್ಟ್ ಆಗಿಬಿಟ್ರೆ ಅವನೊಂದು ಆದಿವಾಸಿ ಅಂತಂದರೆ ಅವನಿಗೊಂದು ನೆಲೆ ಅನ್ನುವಂಥದ್ದು ಇಲ್ಲ. ಆದಿ ತಿರುಕ ಅವನು ಅಂತಂದರೆ ಆದಿ ಭಿಕ್ಷು ಅವನು. ನಮಗೆ ಏನು ಬೇಕೋ ವರ ಕೇಳಿದ್ರೆ ಈ ಸಾಲ ಆದರೂ ಮಾಡಿ ಬೇಡ್ಕೊಂಡಾದ್ರೂ ಕೂಡ ಮಾಡಿ ತಂದು ಕೊಡುವಂತಹ ಒಂದು ಫಲಾಪೇಕ್ಷ ಅನ್ನುವಂಥದ್ದು ಓಂ ನಮಃ ಶಿವಾಯ ಪಂಚಾಕ್ಷರಿ ಬೀಜ ಮಂತ್ರದಿಂದ ಎಲ್ಲವನ್ನು ದಕ್ಕಿಸ್ಕೋಬಹುದು ಅನ್ನುವಂಥದ್ದು ಮಹಾಮೃತ್ಯುಂಜಯ ಮಂತ್ರಕ್ಕೂ ಕೂಡ ಸಮಾನವಾಗಿರುತ್ತದೆ. ಓಕೆ ಗುರುಜಿ, ಇನ್ನು ಮುಂದಿನ ಪ್ರಮುಖ ಮಂತ್ರ ಯಾವುದು ಅಂತ ತಿಳಿದುಕೊಳ್ಳೋಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, ಅವರ ಹೆಸರು ಮತ್ತೆ ರಾಶಿಯನ್ನ ತಿಳಿಸಿ, ಗುರುಜಿ ಇದ್ದಾರೆ, ಮಾತನಾಡಿ. ಇದು ರವೀಂದ್ರ ಕುಮಾರ್ ಅಂತ, ಮೇಷರಾಶಿ, ಭರಣಿ ನಕ್ಷತ್ರ. ಓಕೆ, ಹೇಳಿ ಅಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಹೇಳಿ ಅಮ್ಮ, ಏನು ಹೆಸರು ಅಂದ್ರಿ? ರವೀಂದ್ರ ಕುಮಾರ್ ಅಂತ ಸರ್. ರವೀಂದ್ರ ಕುಮಾರು, ಚಿತ್ತಾ ನಕ್ಷತ್ರ, 1ನೇ ಪಾದ, ತುಲಾ ರಾಶಿ ಬರ್ತೈತೆ. ಇಲ್ಲ, ಮೇಷರಾಶಿ, ಭರಣಿ ನಕ್ಷತ್ರ ಸರ್. ಇಲ್ಲ, ರವೀಂದ್ರ ಕುಮಾರ್ ಅಲ್ಲ. ಸರಿ, ಆಯ್ತು. ಜನ್ಮ ನಕ್ಷತ್ರ ಅದಾಗಿದ್ರೆ ಏನು ಪ್ರಶ್ನೆ ಏನು ನಿಮ್ದು? ಅದು ಮದುವೆ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಸರಿ, ಪೂರ್ತಿ ಡೇಟ್ ಆಫ್ ಬರ್ತ್ ಹೇಳಿ ಹಂಗಾದ್ರೆ. 10ನೇ ತಾರೀಕು 5ನೇ ತಿಂಗಳು 94ನೇ ಇಸ್ವಿ ಗುರುಜಿ. 12:30 ಮಧ್ಯಾಹ್ನ. 12:30 ಮಧ್ಯಾಹ್ನ. ಜನ್ಮಸ್ಥಳ? ಮೈಸೂರು. ಮೈಸೂರೇನು? ಸರಿ. ಏನು ನಿಮ್ಮ ಕುಲದೇವತೆ ಹೆಸರೇನು? ಲಕ್ಷ್ಮೀದೇವಿ ಮನೆ ದೇವರು. ಸರಿ ಅಮ್ಮ, ಆಯಿತು, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಕಂಕಣ ಭಾಗ್ಯ ಕೂಡ ಬರ್ತೈತೆ. ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಕೊಟ್ಟಂತಹ ಡೇಟ್ ಆಫ್ ಬರ್ತ್ಗೆ ಯಾವುದೇ ರೀತಿ ಕಂಕಣ ಭಾಗ್ಯದಲ್ಲಿ ಅಡೆತಡೆಗಳಿಲ್ಲ, ಆಗುತ್ತೆ. ವಯಸ್ಸು ಬರಬೇಕು. ಅಂದ್ರೆ ಒಂದು ಹುಡುಗಿ ನೋಡಿದ ಬುದ್ಧಿ, ಒಂದು ಹುಡುಗಿ ನೋಡಿದೀವಿ. ಆ ಹುಡುಗಿ 8ನೇ ತಾರೀಕು 10ನೇ ತಿಂಗಳು 2006. ಸಂಜೆ 7:15 ಹುಟ್ಟಿರೋದು. ಅಶ್ವಿನಿ ನಕ್ಷತ್ರ, ಮೇಷರಾಶಿ ಆ ಹುಡುಗಿದು ಬುದ್ಧಿ. ಅದಾಗುತ್ತಾ ಸೆಟ್ ಆಗೋ? ಮಾಡ್ಕೋಬೋದಮ್ಮ, ಏನು ತೊಂದರೆ ಇಲ್ಲ, ಆಗುತ್ತೆ. ಸಾಲಾವಳಿನೂ ಕೂಡ ಬರುತ್ತೆ, ಇಬ್ರಿಗೂ ಕೂಡ ಮ್ಯಾಚ್ ಆಗುತ್ತೆ. ಏನೂ ಸಮಸ್ಯೆ ಇಲ್ಲ. ಇಬ್ರಿಗೂ ಕೂಡ ಕುಜಾಧಿಪತಿನೇ ಆಗ್ತಾನೆ, ಏನೂ ತೊಂದರೆ ಇಲ್ಲ. ನೀವು ಪಕ್ಕದಲ್ಲೇ ಇದ್ದೀರಾ, ಸಾಕ್ಷಾತ್ ಅಮ್ಮನ ಯಾರು
ಚಾಮುಂಡೇಶ್ವರಿ ದೇವಿಗೆ ಇಬ್ಬರನ್ನೂ ಕರ್ಕೊಂಡೋಗಿ ಕಂಕಣ ಕಟ್ಟಿಸಿ ಅಲ್ಲೇ ನಮಸ್ಕಾರ ಮಾಡ್ಕೊಳ್ಳಿ, ಕುಂಕುಮಾರ್ಚನೆ ಮಾಡಿಸಿ, ಖಂಡಿತವಾಗ್ಲೂ ಅವ್ರ ಜೀವನದಲ್ಲಿ ಒಂದು ಒಳ್ಳೆ ದಾರಿ ಅನ್ನುವಂಥದ್ದು ಕಂಡ್ಕೋಬಹುದು. ಒಳ್ಳೇದಾಗಲಿ ಅಮ್ಮ, ಏನು ತೊಂದರೆ ಇಲ್ಲ, ಮಾಡಿ ಮದುವೆ ಮಾಡಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮಂತ್ರ ಜಪದ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಗುರುಜಿ, ಇನ್ನು ಮಂತ್ರ ಜಪದ ಪ್ರಮುಖ ಮಂತ್ರಗಳು ಯಾವುದು ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಯಾವ ಸಂದರ್ಭದಲ್ಲಿ ಅದನ್ನು ಜಪಿಸಬೇಕು, ಜೊತೆಗೆ ಎಷ್ಟು ಬಾರಿ ಜಪಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಇದೀಗ ಮಂತ್ರ ಜಪದ ಫಲಶ್ರುತಿಯ ಬಗ್ಗೆ ನಮಗೆ ತಿಳಿಸಿಕೊಡೋದಾದರೆ. ಮಂತ್ರದ ಫಲಶುದ್ಧಿ ಅಂತಂದರೆ ನಮ್ಮ ಇಡೀ ಜೀವನಾಡಿಗೂ ಮತ್ತು ನಮ್ಮ ಕೆಲಸ ಕಾರ್ಯಗಳಿಗೂ ಆಧ್ಯಾತ್ಮಿಕವಾಗಿ ನಮ್ಮ ಸಂಕಲ್ಪಕ್ಕೂ ಎಲ್ಲವುದಕ್ಕೂ ಸಿದ್ಧಿಯಾಗೋದಕ್ಕೆ ಮೂಲ ಮಂತ್ರ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರದಿಂದ ನಮ್ಮ ಇಡೀ ಜೀವನಾಡಿಗೆ, ನಮ್ಮ ದೇಹಕ್ಕೆ, ಈ ಜನ್ಮದಲ್ಲಿ ನಮಗೆ ಬಂದಿರುವಂತಹ ಕಷ್ಟ ಕಾರ್ಪಣ್ಯಗಳು ಪ್ರತಿಯೊಂದನ್ನು ಕೂಡ ಎಲ್ಲ ಕ್ಷಣದಲ್ಲೂ, ಎಲ್ಲ ವಿಗಳಿಗೆಯಲ್ಲೂ ಕೂಡ, ಪ್ರತಿ ಕ್ಷಣದಲ್ಲೂ ಕೂಡ ನಮಗೆ ಫಲ ಕೊಡುವಂಥದ್ದು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ನೋ ಟೈಮ್, ಯಾವ ಟೈಮ್ ಆದ್ರೂ ಸರಿ, ನಮಗೆ ಎಚ್ಚರ ಆದಾಗ ಪ್ರತಿ ಕ್ಷಣದಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದರೆ ಇಡೀ 24 ಗಂಟೆಗಳಲ್ಲೂ ಕೂಡ ನಮ್ಮ ಎಲ್ಲ ನರ ನಾಡಿಗಳು, ನವ ರಂಧ್ರಗಳೂ ಕೂಡ ಅಲರ್ಟ್ ಆಗಿರ್ತವೆ. ಎಲ್ಲದಕ್ಕೂ ಕೂಡ ಒಂದು ಮೂಲ ಮಂತ್ರ ನಮ್ಮ ಹತ್ರ ತಿಳ್ಕೊಬೋದು. ಗುರುಜಿ, ಇನ್ನು ಇವತ್ತಿನ ಒಂದು ರಾಶಿ ಫಲ ಯಾವ ರೀತಿ ಇದೆ ಅಂತ ಹೇಳಿ ತಿಳಿಸಿಕೊಡಿ. ಮೊದಲನೇದಾಗಿ ಮೇಷ ರಾಶಿಯ ಕುರಿತು ತಿಳಿಸಿಕೊಡೋದಾದರೆ. ಈ ದಿನದ ಮೇಷ ರಾಶಿಗೆ ಸಂಬಂಧಿಸಿದಂತೆ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ. ನವಗ್ರಹಗಳ ಆಧಾರದ ಮೇಲೆಗೆ ಈ ದಿನ ಮೇಷರಾಶಿಗೆ ಹೊಸ ಆಲೋಚನೆಗಳು, ಅಂದರೆ ನಿಮ್ಗೆ ಎಷ್ಟೋ ದಿನಗಳಿಂದ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದಂಥವು ಇವತ್ತು ಒಂದು ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತೈತೆ. ಮತ್ತು ಕುಟುಂಬದಲ್ಲಿ ಒಂದು ಒಳ್ಳೆ ಸಂಬಂಧ, ಒಂದು ಸಂತೋಷಕರವಾದ ಸಿಹಿ ಸುದ್ದಿ ಮತ್ತು ವ್ಯಾವಹಾರಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನಗಳು ಇವತ್ತು ದಿನಪಟ್ಟರೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ವೃಷಭ ರಾಶಿಯ ಕುರಿತು ತಿಳಿಸಿಕೊಡೋದು. ವೃಷಭ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ವ್ಯವಹಾರ, ಹಣಕಾಸು, ಮಕ್ಕಳಲ್ಲಿ ವಿದ್ಯಾಭ್ಯಾಸ, ಕೋರ್ಟು ಕಚೇರಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಈ ದಿನ ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ಮಿಥುನ ರಾಶಿಯ ಬಗ್ಗೆ ತಿಳಿಸಿಕೊಡೋದಾದರೆ. ಮಿಥುನ ರಾಶಿಗೆ ಈ ದಿನ ಸ್ವಲ್ಪ 50-50 ಅಂತಂದರೆ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಆ ರೀತಿ ಆಗಿದೆ. ಅಂದರೆ ಬಿಸಿನೀರು ಅಲ್ಲ ತಣ್ಣೀರು ಅಲ್ಲ. ಅಂದರೆ ನಿಮಗೆ ಈ ದಿನ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತದೆ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಎಲ್ಲರೂ ಕೂಡ ಈ ದಿನ ಸ್ವಲ್ಪ ಸೂಕ್ಷ್ಮತೆಯಿಂದ ಇರಿ. ಸಾಧ್ಯವಾದರೆ ಮೌನದಿಂದಿರಿ ಮತ್ತು ಉಪವಾಸದಿಂದಿರಿ. ನಿಮ್ಮ ಇಡೀ ಈ ದಿನದಲ್ಲಿ ಇರುವಂತಹ ಅವಘಡಗಳನ್ನು ಸ್ವಲ್ಪ ತಪ್ಪಿಸ್ಕೋಬಹುದು. ಓಕೆ ಗುರುಜಿ, ಇನ್ನು ಕಟಕ ರಾಶಿಯ ಕುರಿತು ತಿಳಿಸಿಕೊಡೋದಾದರೆ. ಕಟಕ ರಾಶಿಗೆ ಸಂಬಂಧಿಸಿದಂತೆ ಮನಸ್ಸು ಶುದ್ಧಿ, ಸಕ್ಸಸ್ ಅನ್ನುವಂಥದ್ದು, ಹಣಕಾಸು ಕೂಡ ಇಂಪ್ರೂವ್ಮೆಂಟು. ಒಂದು ಉದ್ಯೋಗದಲ್ಲಿ ಎಷ್ಟೋ ಜನ ಉದ್ಯೋಗದಿಂದ ಸಿಕ್ಕಿಲ್ಲ, ಕೆಲಸ ಕಾರ್ಯಗಳು ಸಿಕ್ಕಿಲ್ಲ ಅನ್ನೋರಿಗೆ, ಅಡೆತಡೆಗಳಿದ್ದವರಿಗೆ ಈ ದಿನ ಪ್ರಯತ್ನ ಪಟ್ಟರೆ ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ. ಮತ್ತು ಕಂಕಣ ಭಾಗ್ಯದಲ್ಲಿ ವಿಳಂಬ ಇರೋವರೆಗೂ ಕೂಡ ಈ ದಿನ ಪ್ರಯತ್ನಗಳು ಪಟ್ಟರೆ ಆದಷ್ಟು ಬೇಗ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡು ಬರ್ತದೆ, ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬೋದು. ಓಕೆ ಗುರುಜಿ, ಇನ್ನು ಇವತ್ತಿನ ಸಿಂಹ ರಾಶಿಯ ಭವಿಷ್ಯವನ್ನು ತಿಳಿಸಿಕೊಡೋದಾದರೆ. ಸಿಂಹ ರಾಶಿಗೆ ಸಂಬಂಧಿಸಿದಂತೆ ದೃಷ್ಟಿಕೋನ ಅನ್ನುವಂಥದ್ದು, ಕಣ್ಣುಗಳಿಗೆ ಸಂಬಂಧಪಡುವಂತಹ ಆರೋಗ್ಯದಲ್ಲಿ ಅನಾರೋಗ್ಯ ಅನ್ನುವಂಥದ್ದು ಸ್ವಲ್ಪ ಬರ್ತೈತೆ. ಆದ ಕಾರಣದಿಂದ ಸ್ವಲ್ಪ ಸಾಧ್ಯವಾದಷ್ಟು ಕೂಡ ಮನೆಯಲ್ಲಿ ಸ್ವಲ್ಪ ಶಾಂತವಾಗಿರಬೇಕು ಮತ್ತು ಯಾವುದೂ ಕೂಡ ಸೂಕ್ಷ್ಮತೆಯಿಂದ ಪರಿಗಣನೆ ಮಾಡಬೇಕಾಗುತ್ತದೆ. ಆರೋಗ್ಯದ ದೃಷ್ಟಿ ಸ್ವಲ್ಪ ಗಮನವಾಗಿರಲಿ. ಮುಖ್ಯವಾಗಿ ಕಣ್ಣಿಗೆ ಸಂಬಂಧಪಡುವಂಥದ್ದು ದೃಷ್ಟಿಕೋನ ಅನ್ನುವಂಥದ್ದು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತದೆ. ಓಕೆ ಗುರುಜಿ, ಇನ್ನು ಕನ್ಯಾ ರಾಶಿಯ ಕುರಿತು ತಿಳಿಸಿಕೊಡೋದಾದರೆ ಇವತ್ತಿನ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ. ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಆಧ್ಯಾತ್ಮಿಕವಾಗಿ ಚಿಂತೆಗಳು, ಹವನಗಳು, ಹೋಮಗಳು, ಮಂತ್ರ ಪಠಣಗಳು, ಜಪಮಾಲೆಯಿಂದ ಬರಬೇಕಾಗಿರುವಂತಹ ಒಂದು ಸಾಕ್ಷಾತ್ಕಾರ ಅನ್ನುವಂಥದ್ದು ಪಡ್ಕೋಬೇಕಾಗುತ್ತದೆ, ಪಡೆದುಕೊಳ್ಳಬಹುದು. ಮತ್ತು ದಾನ ಧರ್ಮ ಈ ದಿನ ಮಾಡೋದ್ರಿಂದ ನಿಮಗೆ ಇರುವಂತಹ ಒಂದು ಕರ್ಮಫಲ ಅನ್ನುವಂಥದ್ದು, ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ತುಲಾ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ.
ತುಲಾ ರಾಶಿಗೆ ಸಂಬಂಧಿಸಿದಂತೆ ಕೌಟುಂಬಿಕ ಕಲಹ ಅನ್ನುವಂಥದ್ದು ಆಗುವಂಥದ್ದು, ಮನೋಜ್ಞಾನ ತನ್ನ ಬುದ್ಧಿಶಕ್ತಿ ಅನ್ನುವಂಥದ್ದು ತನ್ನ ಹಿಡಿತದಲ್ಲಿ ಇರುವಂಥದ್ದು ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅನ್ನುವಂಥದ್ದು ಆಗುವಂಥದ್ದು ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಐತೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ಕೂಡ ಮೌನದಿಂದ ಮತ್ತು ಉಪವಾಸದಿಂದ ಇದ್ದಾಗ ನಮ್ಮಲ್ಲಿ ಇರುವಂತಹ ಎಲ್ಲ ಅವಗುಣಗಳಿಗೂ ಒಂದು ಬ್ರೇಕ್, ಒಂದು ಸ್ಟಾಪ್ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಅನ್ನುವಂಥದ್ದು ತಂದುಕೋಬಹುದು. ಓಕೆ ಗುರುಜಿ, ಇನ್ನು ವೃಶ್ಚಿಕ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ? ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ಹಣಕಾಸಿನಲ್ಲಿ ಸಮಸ್ಯೆಗಳು ಮತ್ತು ಬಂಧು ಮಿತ್ರರಿಂದನೂ ಕೂಡ ಮಾನ ಅಪಮಾನಗಳು ಅನ್ನುವಂಥದ್ದು ಆಗುವಂಥದ್ದು, ಮತ್ತು ಸ್ವಂತದವರಿಂದನೂ ಕೂಡ ಹಿತೈಷಿಗಳು ಸ್ವಂತದವರಿಂದನೂ ಕೂಡ ಮತ್ತು ಅಡೆತಡೆಗಳು ಅನ್ನುವಂಥದ್ದು ಆಗುವಂಥದ್ದು, ಮತ್ತು ಸಾಧ್ಯವಾದಷ್ಟು ಕೂಡ ಏನು ತೀರ್ಥಕ್ಷೇತ್ರ ಪ್ರಯಾಣ ಅನ್ನುವಂಥದ್ದು ಕೂಡ ಇದೆ. ಮತ್ತು ಸಾಧ್ಯವಾದರೆ ತನ್ನ ಮನೆಯಲ್ಲೇ ಇದ್ದುಕೊಂಡು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾಗ ನಿಮ್ಮಲ್ಲಿರುವಂತಹ ಒಂದು ಏನು ಈ ದಿನದ ಲೋಪದೋಷ ಅನ್ನುವಂಥದ್ದು ಏನಾಯಿತು ಅದನ್ನು ಮುಕ್ತಿ ಅನ್ನುವಂಥದ್ದು ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ಧನುರ್ ರಾಶಿಯ ಕುರಿತು ತಿಳಿಸಿಕೊಡೋದಾದರೆ? ಧನುಸು ರಾಶಿಗೆ ಸಂಬಂಧಿಸಿದಂತೆ ಸ್ನೇಹಿತರಾಗಿರ್ಬೋದು, ಸ್ವಂತದವರಿಂದ ಆಗಿರ್ಬೋದು, ಸ್ವಯಂ ಜ್ಞಾನದಿಂದ ಆಗಿರ್ಬೋದು, ಒಂದು ಸುವರ್ಣ ಅವಕಾಶ, ಒಂದು ಒಳ್ಳೆ ಅವಕಾಶ ಅನ್ನುವಂಥದ್ದು ಈ ದಿನ ಸಿಗ್ತಾ ಇದೆ. ಎಲ್ಲ ಥರದಲ್ಲೂ ಕೂಡ ನೀವೇನೇನು ಅಂದ್ಕೊಂಡಿದ್ದೀರೋ, ಒಂದು ವ್ಯವಹಾರ, ಕೆಲಸ ಕಾರ್ಯ, ಹಣಕಾಸಿಗೆ ಸಂಬಂಧಪಟ್ಟಂತೆ, ಒಂದು ಹೊಸ ಸ್ನೇಹ ಸಂಬಂಧಪಟ್ಟಂತೆ, ಒಂದು ಪುನರ್ಜೀವ ಕೊಡುವಂತಹ ಪ್ರತಿಯೊಂದಕ್ಕೂ ಕೂಡ ಒಂದು ಉನ್ನತವಾದ ದಿನ. ಈ ದಿನ ರಿಯಲಿ ತುಂಬ ಶುಭ ದಿನ, ಎಲ್ಲದಕ್ಕೂ ಕೂಡ ಪ್ರಯತ್ನ ಪಡಬಹುದು. ಓಕೆ ಗುರುಜಿ, ಇನ್ನು ಮಕರ ರಾಶಿಯ ಕುರಿತು ತಿಳಿಸಿಕೊಡೋದಾದರೆ? ಮಕರ ರಾಶಿಗೆ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅನ್ನುವಂಥದ್ದು ಬರ್ತಾ ಐತೆ, ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ಕೈ ಹಾಕಿದ್ರೂ ಕೂಡ ಅಡೆತಡೆಗಳು ಅನ್ನುವಂಥದ್ದು ಬರ್ತಾ ಐತೆ. ಆರೋಗ್ಯದಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು 50-50 ಅನ್ನುವಂಥದ್ದು ಬರ್ತಾ ಐತೆ. ವಿಶೇಷವಾಗಿ ನೀವು ಕೆಲಸ ಕಾರ್ಯ ಮಾಡುವಂತಹ ಜಾಗದಲ್ಲಿ ಮತ್ತು ಬಿಸ್ನೆಸ್ ಮಾಡುವಂತಹ ಜಾಗದಲ್ಲಿ ಸ್ವಲ್ಪ ನಿಮ್ಮ ಹಿತೈಷಿಗಳು ಮತ್ತು ಸಹಪಾಠಿಗಳು ಅನ್ನುವಂಥದ್ದು ನಿಮ್ಮ ಜೊತೆಲಿ ಕೆಲಸ ಮಾಡೋರ ಜೊತೆ ಸ್ವಲ್ಪ ಗಂಭೀರದಿಂದ ನಡೆದುಕೊಳ್ಳೋದಕ್ಕೆ ಎಚ್ಚರಿಕೆ ಅನ್ನುವಂಥ ಕೊಡ್ತೀವಿ. ಸಣ್ಣ ಪುಟ್ಟವಾಗಿ ಮನಸ್ತಾಪಗಳು ಬಂದರೂ ಕೂಡ ಅಲ್ಲಿಗೆ ಬಿಟ್ಬಿಡಿ, ಕ್ಯಾರಿ ಮಾಡಬೇಡಿ, ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ಕುಂಭ ರಾಶಿಯ ಕುರಿತು ತಿಳಿಸಿಕೊಡೋದಾದರೆ? ಕುಂಭ ರಾಶಿಗೆ ಸಂಬಂಧಪಟ್ಟಂತಹ ನಿಮಗೆ ಎಲ್ಲ ಥರದಲ್ಲೂ ಕೂಡ ಶಾಂತದಿಂದ ಇರಿ, ಅಂಗೈನಲ್ಲಿ ಔಷಧಿ ಅನ್ನುವ ಹಾಗೆ ನಿಮಗೆ ಎಲ್ಲ ಥರದ ಯೋಗಾಂಶಗಳು ಕೂಡ ಇವತ್ತು ಇದ್ದಾವೆ. ಮತ್ತು ಜಾಗರೂಕತೆಯಿಂದ ಇರಿ, ಮತ್ತು ಯಾವುದ್ರಲ್ಲೂ ಕೂಡ ದುಡುಕಬೇಡಿ. ಮುಖ್ಯವಾಗಿ ಸಾಲ ಮಾಡೋಕ್ಕೂ ಹೋಗಬೇಡಿ, ಸಾಲ ಕೊಡೋಕ್ಕೂ ಹೋಗಬೇಡಿ. ಅವಕಾಶಗಳು ತುಂಬಾ ನಿಮಗೆ ಬರ್ತವೆ, ಆಟೋಮೆಟಿಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ತನಗೆ ತಾನೇ ಆಗಬೇಕು. ನೀವು ಯಾವುದನ್ನು ಕೂಡ ಬಯಸೋಕೆ ಹೋಗಬೇಡಿ, ಯಾವುದನ್ನು ಕೂಡ ಆಸೆ ಪಡಬೇಡಿ, ಎಲ್ಲನೂ ಒಳ್ಳೆಯದಾಗುತ್ತೆ. ಓಕೆ ಗುರುಜಿ, ಇನ್ನು ಕೊನೆಯದಾಗಿ ಮೀನ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ? ಮೀನ ರಾಶಿಗೆ ಸಂಬಂಧಿಸಿದಂತೆ ಆರೋಗ್ಯದಲ್ಲಿ ವೃದ್ಧಿ ಅನ್ನುವಂಥದ್ದು ಬರ್ತಾ ಐತೆ, ಮತ್ತು ಪೂರ್ವಜನ್ಮದ ಕರ್ಮನೋ ಇಲ್ಲ ಅಥವಾ ಸ್ವಯಂ ಈ ಜನ್ಮದಲ್ಲಿ ಕರ್ಮನೋ ತಂದೆ ತಾಯಿಗಳಿಂದ ಬಂದಂತಹ ಒಂದು ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಸ್ವಲ್ಪ ಏರುಪೇರೆ ಇದೆ. ನಷ್ಟ ವಿಚಾರದಲ್ಲಿ ಕಂಡ್ರೂ ಕೂಡ ಸಾಯಂಕಾಲದವರೆಗೂ ಕೂಡ ದಿನದ ಪೂರ್ತಿ ನಷ್ಟ ಅಂತ ಕಂಡ್ರೂ ಸಾಯಂಕಾಲದ ನಂತರ ಒಂದು ನೆಮ್ಮದಿ ಜೀವನ, ತೃಪ್ತಿ ಜೀವನ ಅನ್ನುವಂಥದ್ದು ಮನೆಯಲ್ಲೇ ಸಾಧ್ಯವಾದಷ್ಟು ಸಮಯ ಇವತ್ತು ದಿನ ಕಳೆದ್ರೆ ಇರುವಂತಹ ಹೊರಗಡೆ ಬಂದಂತಹ ಒಂದು ಅಡಚಣೆಗಳು, ಪೂರ್ವಜನ್ಮದಿಂದ ಬಂದಂತಹ ಒಂದು ಅಡಚಣೆಗಳನ್ನು ಕೂಡ ತಪ್ಪಿಸ್ಕೋಬಹುದು. ಎಕ್ಸಾಂಪಲ್ ಆಗಿ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂದಾಗೆ ಈ ದಿನ ಸ್ವಲ್ಪ ನಷ್ಟ ವಿಚಾರದಲ್ಲಿ ಇದ್ರೂ ಕೂಡ ಸಾಯಂಕಾಲದವರೆಗೂ ಕೂಡ ನೀವು ಟೈಮ್ ಪಾಸ್ ಮಾಡಿದ್ರೆ ಸಾಯಂಕಾಲದ ನಂತರ ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಉನ್ನತವಾದ ಫಲ ಸಿಗುತ್ತದೆ. ಓಕೆ ಗುರುಜಿ, ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತನಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಮಧುರಖಂಡಿ ಅಂತ ಊರು. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್, ಮನೆಯಾಗ ಪರಿಸ್ಥಿತಿ. ಓಕೆ ಓಕೆ, ನಿಮ್ಮ ರಾಶಿಯನ್ನ ತಿಳಿಸಿ, ಗುರೂಜಿ ಇದ್ದಾರೆ, ಹೇಳ್ಬೋದು. ನಮ್ದು ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಹೆಸರು ಮತ್ತು ರಾಶಿ ಹೇಳಿ. ನಮ್ಮ ಹೆಸರು ವಸಂತ ರೀ, ರಾಶಿ ವೃಷಭ ರೀ. ಸರಿ, ಏನು ಪ್ರಶ್ನೆ ಏನು? ನಮ್ದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಭಾಳ ಐತ್ರಿ ಮನ್ಯಾಗ. ಮಕ್ಳ ಲಗ್ನಕ್ಕೆ ಬಂದವ್ರಿ, ಏನೋ ಅನುಕೂಲ ಆಗುವತ್ರಿ. ಕಾಡಾಟ ಭಯಂಕರ ಐತ್ರಿ ಸರ್. ನಿಮ್ಮ ಹೆಂಡತಿ ಹೆಸರು ಹೇಳಿ, ಮಿಸಸ್ ಹೆಸರು ಹೇಳಿ. ಶೋಭಾ ರೀ ನಮ್ಮ ನನ್ನ ಮಕ್ಳು ಹೆಸರು. ಸರಿ, ಇಲ್ಲಿ ಏನು ಬರ್ತಾ ಐತೆ ಅಂತಂದರೆ ಕುಲದೇವರ ಆರಾಧನೆ ಅಂತ ಬರ್ತಾ ಐತೆ. ಅಂದರೆ ಇಷ್ಟ ದೇವರಾಗಿರ್ಬೋದು, ಕುಲದೇವರಾಗಿರ್ಬೋದು, ಕುಲದೇವರ ಆರಾಧನೆ ಅಂತ ಬರ್ತಾ ಐತೆ. ನಷ್ಟ ಪ್ರಾಪ್ತಿ ಅನ್ನುವಂಥದ್ದು 8 ಗಂಡಾಂತರ ಅನ್ನುವಂಥದ್ದು.
ಅಂದರೆ ಆರೋಗ್ಯದಲ್ಲೂ ಸಮಸ್ಯೆ, ಮಕ್ಕಳಲ್ಲೂ ಸಮಸ್ಯೆ, ಆರೋಗ್ಯ ನಿಮ್ಮ ಇಬ್ಬರಲ್ಲೂ ಕೂಡ ಗಂಡ ಹೆಂಡತಿರು ಇಬ್ಬರಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳು ಅನ್ನೋದು ಬರ್ತಾ ಐತೆ. ಅಂದರೆ ಕೌಟುಂಬಿಕ ಕಲಹ ಎಲ್ಲದಕ್ಕೂ ಸಂಬಂಧಪಡುವಂತಹ ಇವಾಗ ನಿಮಗೆ ಶನಿ ಮಹಾತ್ಮ ಯೋಗ ಫಲ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ನಿಮ್ಗೆ ಹತ್ರದಲ್ಲಿ ಯಾರಾದರೂ ಇದ್ದರೆ ಬೇಕಾದ್ರೆ ತೋರಿಸ್ಕೊಳ್ಳಿ, ಇಲ್ಲಾಂತಂದರೆ ನನಗೆ ಕಳಿಸ್ಕೊಟ್ರು ಕೂಡ ವಾಟ್ಸಪ್ಪಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತುಗೆ ಸಂಬಂಧಪಟ್ಟಂತೆ ಶನಿ ವಕ್ರ ದೃಷ್ಟಿ ಅಂತ ಇರೋದ್ರಿಂದ ನಿಮ್ಮ ಕೌಟುಂಬಿಕ ಕಲಹ ಪ್ರತಿಯೊಂದು ವಿಷಯಗಳಿಗೂ ಕೂಡ ನಷ್ಟ ಪ್ರಾಪ್ತಿ ಅಂತ ಆಗ್ತಾ ಇದೆ. ಸೊ ಅದನ್ನು ಸ್ವಲ್ಪ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದಿನ ಜೀವನಗಳಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಳ್ಳೆಯದು ಅನ್ನೋದು ಕಂಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಮಂತ್ರ ಜಪ ಹಾಗೂ ಇವತ್ತಿನ ರಾಶಿ ಭವಿಷ್ಯದ ಕುರಿತಂತೆ ಅರ್ಥಗರ್ಭಿತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಸರ್ವೇ ಜನ ಸುಖಿನೋ ಭವಂತು, ಶಿವೋಹಂ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂತ್ರ ಜಪ ಅಂದರೆ ಏನು, ಮಂತ್ರ ಜಪದ ಮಹತ್ವ, ವಿಧಾನಗಳು, ಜೊತೆಗೆ ಯಾವೆಲ್ಲ ಪ್ರಮುಖ ಮಂತ್ರಗಳು ಇದೆ, ಅದನ್ನು ಯಾವ ರೀತಿಯಲ್ಲಿ ಜಪಿಸಬೇಕು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಮಗೂ ಕೂಡ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಗೊಂದಲ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡ್ಬೋದು, ಜ್ಯೋತಿಷ್ಯರ ಜೊತೆಗೆ ಮಾತನಾಡಬಹುದು ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್,